ಹಾಯ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊತೀನಿ. ನಾನು ಆರಾಮದೇನಿ. ನಾನು ಹೋದ ಸರಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೇನೆ. ಅದು ಏನೇನು ಆಗಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ, ಏನೇನು ಪ್ರಾಬ್ಲಮ್ ಆಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಚಾನಲ್ನಾಗಿನ ವಿಡಿಯೋ ಎಲ್ಲ ಡಿಲೀಟ್ ಮಾಡಿದ್ದೆ ರೀ. ಒಂದು 10-12 ವೀಡಿಯೋಸ್ ಹಾಕಿದ್ನಿ. ಅದು ಮಾಡೋಕ್ಕಾಗ್ಲಿಕ್ಕೆ ಎಲ್ಲ ಡಿಲೀಟ್ ಹೊಡೆದಿದ್ನಿ. ಈಗ ಮತ್ತೆ ವಿಡಿಯೋ ಮಾಡ್ಬೇಕಂತೇಳಿ ಆಮೇಲೆ ನನ್ನ ದಿನಚರಿ ಹೆಂಗೆ ಕಳೀತ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತೀನಿ. ಇಷ್ಟ ಆದ್ರೆ ನೋಡಿರಿ, ಲೈಕು ಮಾಡಿರಿ. ಭಾಳ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿರಿ. ಆಮೇಲೆ ಬರ್ರಿ ನೆಕ್ಸ್ಟ್ ಈಗ ನನ್ನ ದಿನ ಹೆಂಗೆ ಕಳೀತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರ್ರಿ ಏನೇನು ಮಾಡ್ತಾನೆ ನೋಡೋಣ ಅಂತ. ನಾನು ಲಾಗ್ ಬೆಳಗ್ಗೆಯಿಂದನೂ ಸ್ಟಾರ್ಟ್ ಮಾಡೇನಂತಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲ ಕಸ ಗುಡಿಸೋದು, ಬಾಗಿಲ ತೊಳೆದು ಅದೆಲ್ಲ ಆಗೈತೆ ರೀ. ನಮ್ಮ ಮನೆಯವರು ಡ್ಯೂಟಿಗೆ ಹೋದ್ರೆ ಅವರು ಜಳಕ ಪೂಜೆ ಎಲ್ಲ ಮಾಡಿ ಹೋಗಿದ್ದಾರೆ. ಈಗ ನಂದು ಏನಿದ್ರು ನಾಷ್ಟ ಮಾಡಿದ್ದು ಬಾಂಡೆದು ಅದಾವ್ರಿ, ಅವನ್ನೆಲ್ಲ ಬಾಂಡೆದು ಕ್ಲೀನ್ ಮಾಡ್ಕೋತೇನೆ. ಕಸಾದು ಗುಡಿಸ್ಕೊಂಡೇನ್ರಿ. ಈಗ ಏನಿದ್ರು ಬಾಂಡೆದು ತೊಳ್ಕೊಳ್ಳೋದೈತಿ. ಬರೀ ಬಾಂಡೆ ಆದಿದ್ದು ಸಿಗ್ತೇನೆ. ಬಾಂಡೆ ತಿಕ್ಬೇಕನ್ನಲ್ರಿ, ಬಾಂಡೆ ತಿಕ್ಲಿಲ್ರಿ. ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಹೊಲ್ದಾಗದು. ಈಗ ಮಳೆ ಬರೋ ಟೈಮ್ ರೀ. ಈಗ ಮಳೆನ ಬರತ್ತಿಲ್ರಿ, ಭಾಳ ಬಿಸಿಲೈತಿ. ಆದರೂ ಏನೇನರ ಕೆಲಸ ಇರ್ತಾವಲ್ರಿ, ಮಾಡ್ಕೊಳತ್ತಾರ ಎಲ್ಲ ಹೊಲದಾಗ. ನಾನು ನಾಷ್ಟದೆಲ್ಲ ಮಾಡ್ಕೊಂಡನ ಆಮೇಲೆ ಕೆಲಸ ಮಾಡ್ಕೊಂಡ್ರೆ ಆತಂಥೇಳಿ ನಾಷ್ಟಕ್ಕೆ ಇವತ್ತು ಉಪ್ಪಿಟ್ಟು ಮಾಡಿದ್ವಿ ರೀ. ಉಪ್ಪಿಟ್ಟು ತಿಂದೆ ರೀ. ಅದನ್ನು ಉಪ್ಪಿಟ್ಟು ತಿಂದು ಬಡ ಬಾಂಡೆ ಅದು ತಿಕ್ಕೊಂಡೆ ರೀ. ಬಾಂಡೆ ತಿಕ್ಕೊಂಡು ಎಲ್ಲ ಗ್ಯಾಸಿನ ಕಟ್ಟಿ ಅದು ಎಲ್ಲ ಕ್ಲೀನ್ ಮಾಡ್ಕೊಂಡೇನು. ಬಾಂಡೆ ಇಲ್ಲೇ ಹಾಕಿರ್ತೇನೆ ರೀ. ನಾನು ಬುಟ್ಟಿ ಒಳಗೆ ಇಡೋದಿಲ್ಲ, ಅಲ್ಲಿ ಜಾಗ ಐತೆ ಅದಕ್ಕೆ ರೀ. ಇನ್ನು ಮನೆಗಟ್ಟು ಹೋಗ್ಬೇಕಿತ್ತು ರೀ. ಮನೆಗೆ ಅಂದ್ರೆ ಅಂಗಡಿಗೆ ಹೋಗ್ಬೇಕ್ರಿ ಸ್ವಲ್ಪ. ಅದರ ಸಂಬಂಧ ಅಲ್ಲೇ ಹೋಗತ್ತಿದ್ದೆ. ಅಂಗಡಿಗೆ ಹೋಗಿ ಮನೆಗೆ ಹೋಗ್ತೇನೆ ರೀ. ಗಾಡಿ ಬರ್ತಾವನ್ನ ನಿಂದಿರ್ಬೇಕು ರೀ, ಬಿಸಿಲೊಂದು ಭಾಳ ಐತಿ. ಗಾಡಿ ಬರಲಿಲ್ಲ ಅಂದ್ರೆ ನಡ್ಕೊತ ಹೋಗ್ಬೇಕ್ರಿ. ಕೊನೆಗೂ ಗಾಡಿ ಇದು ಬರಲೇ ಇಲ್ಲ ರೀ. ನನಗೆ ನಡ್ಕೊತನ ಬಂದೆ ನೋಡಿಲ್ಲ. ನಾನು ಬಸ್ ಸ್ಟಾಪಿಗೆ ಬಂದೆ ರೀ. 1 ಕಿಲೋಮೀಟ್ರ್. ಅವಾಗ ಬಸ್ ಹೋಗತ್ತೈತ್ರಿ. ಈಗ ಸಾಕಾತ್ರಿಪ್ಪ ನಡ್ಕೊತ ಬರ್ಬೋಡ್ದ. ಬಿಸಿಲು ಭಾಳ ಇತ್ತು ರೀ. ಅಂತೂ ಇಂತೂ ಮನೆಗೆ ಬಂದೆ ರೀ. ಅವನು ಇದ್ದಿದ್ದಿಲ್ಲ, ಕೆಲ್ಸಕ್ಕೆ ಹೋಗಿದ್ದಿಲ್ಲ ರೀ. ಬೆಳಿಗ್ಗೆ 6 ಗಂಟೆಗೆ ಮಧ್ಯಾಹ್ನ ಬರ್ತಾಳ್ರಿ ಅನ್ಕತ್ತ ದಡವಾರ ಮನೆ ಕಡೆ ಹೋದ್ವಿ. ಅಲ್ಲಿ ನಮ್ಮ ದಡವಾರದು ಗೋಲಿ ಕಟ್ಟಾತಿದ್ರು. ಗೋಧಿ ಹಿಟ್ಟು ಮತ್ತಿಲ್ಲ ಬಾಂಬೆ ರವಲ್ಲೇ ಹಿಟ್ಟು ನಾದಿ ಹಿಂಗೆ ಕಟ್ಟಿರ್ತಾರೆ. ಇವನ್ನ ಬಿಸಿಲಿಗೆ ಒಣ ಹಾಕಿ ಮಳೆಗಾಲಾಗದು ಶಾವಿಗೆ ಉಪ್ಪಿಟ್ಟು ಹೆಂಗೆ ಮಾಡ್ತೈತೆ ಹಂಗೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದ್ರಿ. ಇನ್ನು ಈ ಕಡೆ ಹುಡುಗರು ಟೈಮ್ ಪಾಸ್ ಮಾಡತ್ತವ್ರಿ ಚಕ್ಕ ಆಡ್ಕೊಂತ. ಅಲ್ಲೇ ನಮ್ಮ ಅಣ್ಣನ ಮಗನ ಜೊತೆ ಆಡ್ಕೊಂತೇರಿ. ಇನ್ನು ಈ ಕಡೆ ಹಿತ್ಲಾಗ ದಾಳಂಬ್ರಿ ಕಾಯಿ ಆಗಿದ್ದು ರೀ. ಅದ್ರಾಗ ಒಂದು ದೊಡ್ಡ ಆಗಿದ್ದು ತೆಗೆದು ಹರ್ಕೊಂಡವ ನಮ್ಮ ಮಗ ಸುಲು ಕೊಡನತ್ತೆ. ಮತ್ತು ಒಳಗೆಲ್ಲ ಕೆಂಪಾಗ್ಯಾವ್ರಿ ಮಸ್ತ್. ಇನ್ನು ಕೂತ್ಕೊಂಡ ಸುಲಿದೆ ರೀ. ಟೇಸ್ಟ್ ಅಂತೂ ಭಾರಿ ಇತ್ತು. ನನ್ನ ಮಗ ತಿಂದ್ವಿ. 1-2 ಕಾಯಿ ಹರಿದಿದ್ವಿ ರೀ. ಅವನು ನಮ್ಮ ಹಳ್ಳಿ ಕಡೆನ ಬೇಷಲ್ರಿ. ಹಿತ್ಲಾಗನ ಎಲ್ಲ ಪ್ಯಾರ್ಲಕಾಯಿ, ಇವ ದಾಳಂಬ್ರಿ, ನೀರ್ಲಣ್ಣು, ಮಾವಿನ ಹಣ್ಣು ಎಲ್ಲ ಸಿಗ್ತಾವ್ರಿ. ಸಿಟಿಯಾಗೆಲ್ಲ ತೊಗೋಬೇಕು. ತಿಂದು ಮತ್ತು ಹೊರಗೆ ಹೋದ್ರಿ. ಇನ್ನು ಇವರು ಚಕ್ಕ ಆಡು ಮುಗ್ದಿದ್ದಿಲ್ರಿ ನೋಡಿ, ಇನ್ನೂ ಆಡಾಕತ್ತಾರ. ಅವನು ಬಂದಿದ್ಲು. ಹಿತ್ಲಾಗ ನೀರು ಬಂದಿದ್ವು ರೀ. ಸ್ವಲ್ಪ ಪೈಪ್ ಹಚ್ಚಿ ನೀರು ತುಂಬಿದ್ವಿ. ನಾನು ನೀರು ತುಂಬಿಕೊಡ್ದೆ. ಇವನ ಅವಸ್ಥೆ ನೋಡ್ರಿ. ಒಂದಿಟ್ಟು ನಾವು ಒಂದು ಕೆಲಸ ಮಾಡೋಕ್ಕೆ ಹೋದ್ರೆ ಇವ್ರು ನಮಗೆ ಒಂದಕ್ಕೆ 1-2-3 ಹಚ್ತಾರೆ ಕೆಲಸ. ಆ ಕಡೆಯಿಂದ ಅಲ್ಲಿ ಹುಲಿಗೆಮ್ಮ ದೇವತೆ ಸ್ಥಾಪನೆ ಮಾಡತ್ತಿದ್ರಿ. ಅಲ್ಲೇಟ್ ಹೋದ್ವಿ. ನಮ್ಮ ವೈನಿ ನಮ್ಮ ಅಕ್ಕ ಅದು ರೀ. ಒಂದು ದೇವ್ರ ಆಶೀರ್ವಾದ ಕೊಟ್ಟಂಗಾತ್ರಿ ಇವತ್ತು ವಿಡಿಯೋ ಮಾಡೋದಕ್ಕೆ. ಎಷ್ಟು ಲಕ್ಷಣವಾಗಿ ಕಾಣಿಸತ್ತೆ ನೋಡ್ರಿ. ಅಲ್ಲೇ ಪ್ರಸಾದ ಅದು ತೊಗೊಂಡು ಮನೆಗೆ ಬಂದ್ವಿ ರೀ. ದೇವ್ರಿಗೆ ಹೋಗಿ ಟೈಮು ಆಗಿತ್ತು ರೀ. ನಮ್ಮ ಮನೆಯವರು ಬಂದರೆ ನಮ್ಮ ಮನೆಗೆ ನಾವು ಬಂದ್ವಿ ರೀ. ಅವ್ವಾರನ ಮನೆಯಿಂದ ಅವ್ವನವ್ರ ಮನೆಗೆ ನಮ್ಮ ಮನೆಗೆ ಒಂದು 2 ಕಿಲೋಮೀಟ್ರ್ ಗ್ಯಾಪ್ ಆಕತ್ರಿ. ಮನೆಗೆ ಬಂದು ಊಟ ಮಾಡಿ ಟೈಮು ಆಗಿತ್ತು ರೀ. ಮಕ್ಕೊಂಡ್ವಿ. ಇವತ್ತಿನ ವ್ಲಾಗ್ ಈ ಥರ ಐತ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಬಾಯ್.